श्रुतिस्मृतिपुराणानाम् आलयं करुणालयम् नमामि भगवत्पादशङ्करं लोकशङ्करम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। विघ्नराज विशुद्धवाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदि मध्य अंतद व्याप्तके सच्चित् आनंद आत्मज्ञानके ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯ ಭಗವತ್ಪಾದರಲ್ಲಿ ಆಸಕ್ತಿಯನ್ನು ಹೊಂದಿರತಕ್ಕಂಥ ಪ್ರೇಕ್ಷಕರೇ, ವೀಕ್ಷಕರೇ, ವಿಮರ್ಶಕರೇ, ಭಗವತ್ಪಾದರು ಕಾಲಟಿಯನ್ನು ಬಿಟ್ಟು ನೆರೆರಾಜ್ಯವಾಗಿರತಕ್ಕಂಥ ಕರ್ನಾಟಕವನ್ನು ಪ್ರವೇಶ ಮಾಡಿದ್ದಾರೆ. ಅಲ್ಲಿ ಊರೊಂದರ ಹೊರಭಾಗದ ಶಾಸನವನ್ನು ಅಧ್ಯಯನ ಮಾಡ್ತಾ ಇರತಕ್ಕಂಥ ಶಿವಶಂಕರ ಶಾಸ್ತ್ರಿಗಳು ಅನ್ನತಕ್ಕಂಥ ಉಗ್ರ ಕನ್ನಡ ಅಭಿಮಾನಿಯ ಪರಿಚಯವಾಗಿದೆ. ಆ ಶಿವಶಂಕರ ಶಾಸ್ತ್ರಿಗಳು ಹೇಗೆ ಅಂದು ಗಂಗವಾಡಿಯಾಗಿತ್ತು, ಅದಕ್ಕೆ ಹಿಂದೆ ಅದು ಕದಂಬ ಸಾಮ್ರಾಜ್ಯ ಆಗಿತ್ತು. ಯಾವುದು ಅಂದರೆ ನಮ್ಮ ಕರ್ನಾಟಕ. ಆ ಕದಂಬ ಸಾಮ್ರಾಜ್ಯ ಅಂದಿಗೆ 450 ವರ್ಷಗಳ ಹಿಂದೆ, ಅಂದರೆ ಇವತ್ತು ಲೆಕ್ಕ ಹಾಗೆ ಕ್ರಿಸ್ತಶಕ 345ರಲ್ಲಿ ಆರಂಭವಾಯಿತು. ಅದನ್ನು ಆರಂಭ ಮಾಡಿದ್ದು ಮಯೂರ ಶರ್ಮ ಬನವಾಸಿಯ ಮಧುಕೇಶ್ವರ ದೇವಸ್ಥಾನದಲ್ಲಿ. ಆ ಮಧುಕೇಶ್ವರನನ್ನು ತನ್ನ ಕುಲದೇವತೆಯನ್ನಾಗಿ ಒಪ್ಪಿಕೊಂಡು ಆ ಮಧುಕೇಶ್ವರನ ಮಡದಿಯಾಗಿರತಕ್ಕಂಥ ಕದಂಬ ವನವಾಸಿನಿಯಾಗಿರತಕ್ಕಂಥ ಲಲಿತಾ ಪರಮೇಶ್ವರಿಯೇ ತಮ್ಮ ಕುಲದೇವತೆ ಅಂತ ಒಪ್ಪಿ ಹೊರಟಂತಹ ಶೈವ ಬ್ರಾಹ್ಮಣ ಮನೆತನದಿಂದ ಈ ಕನ್ನಡ ರಾಜ್ಯ ಅನ್ನುವುದು ಆರಂಭವಾಯಿತು ಅನ್ನತಕ್ಕಂಥ ವಿಶೇಷ ಸಂಗತಿಗಳನ್ನೆಲ್ಲ ಹೇಳಿ, ಈಗ್ಗೆ ಸಿಕ್ಕಿರತಕ್ಕಂಥ 7ನೇ ಶತಮಾನದ ಶಾಸನ ಅಂದಿಗೆ, ಅಂದರೆ ಭಗವತ್ಪಾದರೆ 8ನೇ ಶತಮಾನದ ಅಪರಭಾಗದಲ್ಲಿ ಬಂದವರಾದ್ದರಿಂದ, ಅಂದರೆ 788ನೇ ಇಸವಿಯಲ್ಲಿ ಅವರು ಜನಿಸಿದವರಾದ್ದರಿಂದ ಅಂದಿಗೆ ಒಂದು 50-60 ವರ್ಷಗಳ ಹಿಂದೆಯೋ 80 ವರ್ಷಗಳ ಹಿಂದೆಯೋ ಬಂದಿದ್ದಂಥ ಬಾದಾಮಿ ಶಾಸನವನ್ನು ಆತ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯನ್ ಕಪ್ಪೆ ಅರಭಟ್ಟ ಅನ್ನತಕ್ಕಂಥ ಒಬ್ಬ ಬ್ರಾಹ್ಮಣ ಭಟ್ಟ ಎಂಥ ಮಹಾಸಾಹಸಿಯಾಗಿದ್ದ ಅಂದರೆ, ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯನ್, ಸಜ್ಜನರಿಗೆ ಸಜ್ಜನನಾಗಿದ್ದ, ಪ್ರಿಯವಾಕ್ಕುಗಳಿಗೆ ಪ್ರಿಯಂವದನಾಗಿದ್ದ, ಬಾಧಿಪ್ಪ ಕಲಿಗೆ ಕಲಿ, ದುಷ್ಟರಿಗೆ ಕಲಿಯಾಗಿದ್ದ, ಬಾಧಿಪ್ಪ ಕಲಿಗೆ ಕಲಿ ಯುಗ ವಿಪರೀತನ್. ಆತ ಇಡೀ ಕಲಿಯುಗಕ್ಕೆ ವಿಶೇಷವಾಗಿದ್ದಂಥ ಮಹಾರಾಜನಾಗಿದ್ದ, ಮಾಧವಾನೀತನ್ ಪೆರನಲ್ಲಾದ ಮಹಾವಿಷ್ಣುವಿದ್ದಂತೆಯೇ ಇದ್ದ ಅನ್ನುವ ಕಪ್ಪೆ ಅರಭಟ್ಟನ ಶಾಸನವನ್ನು ಪ್ರಶಂಸೆ ಮಾಡಿ ಮತ್ತು ನಮ್ಮ ಕರ್ನಾಟಕದ ಇತಿಹಾಸದ, ಅದರೊಳಗೂ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಸೈಗೊಟ್ಟ ಶಿವಮಾರ ಅನ್ನತಕ್ಕಂಥವನ ಗಜಾಷ್ಟಕ ತುಂಬ ಪ್ರಸಿದ್ಧವಾಗಿದೆ. ಹೀಗೆ ಅಂದಿಗೆ ಅದು ಭಗವತ್ಪಾದರು ಹುಟ್ಟಿದ ಕೇವಲ 8 ವರ್ಷಗಳಲ್ಲಿ ನಡೆದಂಥ ಘಟನೆ. ಗಂಗವಾಡಿಯ ಆಗಿನ ಅರಸು ಅದನ್ನು ಶಿವಕುಮಾರ ಶಾಸ್ತ್ರಿಗಳು, ಅದನ್ನು ಶಿವಶಂಕರ ಶಾಸ್ತ್ರಿಗಳು ದಾಖಲು ಮಾಡಿದ್ದಾರೆ. ನೀವು ಹುಟ್ಟಿದ ಕಾಲದಲ್ಲಿಯೇ
ಈ ಗಂಗ ಮನೆತನದ ಸೈಗೊಟ್ಟ ಶಿವಮಾರನಿಗೆ ಪಟ್ಟಾಭಿಷೇಕವಾಯಿತು ಅಂತ. ಆತನ ಗಜಾಷ್ಟಕ ಅತ್ಯಂತ ಪ್ರಸಿದ್ಧವಾಗಿದೆ ಎನ್ನುವುದಕ್ಕಿಂತ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ದಾಖಲಾಗಿರತಕ್ಕಂಥ ಒಂದು ಮೈಲುಗಲ್ಲದು. ಹೀಗಾಗಿ ಕನ್ನಡ ಸಾಮ್ರಾಜ್ಯದ ಕನ್ನಡ ಸಾಹಿತ್ಯದ ಪರಿಚಯವನ್ನು ಶಿವಶಂಕರ ಶಾಸ್ತ್ರಿಗಳು ಮಾಡಿಕೊಟ್ಟಿದ್ದಾರೆ ಭಗವತ್ಪಾದರಿಗೆ. ಮತ್ತು ಭಗವತ್ಪಾದರು ಕೇಳಿದ್ದಾರೆ, ನರ್ಮದಾ ನದಿಯ ಕಡೆಗೆ ನಾನು ಹೋಗಬೇಕಾಗಿದೆ, ಹೇಗೆ ಹೋಗಬೇಕು, ಅದನ್ನು ಮಾರನೇ ದಿವಸ ಹೇಳ್ತೀನಿ ಅಂತ ಹೇಳಿ ಅವರಿಗೆ ಫಲಾಹಾರ ಇತ್ಯಾದಿಗಳ ಉಪಚಾರವನ್ನು ನಡೆಸಿದ್ದಾರೆ ಶಿವಶಂಕರ ಶಾಸ್ತ್ರಿಗಳು ಅನ್ನುವಲ್ಲಿಗೆ ನಾವು ನಮ್ಮ ಹಿಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡಿದ್ದೆವು. ಹಿಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ? ಶಿವಶಂಕರ ಶಾಸ್ತ್ರಿಗಳು ಹೇಳಿದರು ಭಗವತ್ಪಾದರಿಗೆ, ನೀವು ನರ್ಮದಾ ನದಿ ಬಹಳ ದೂರ ಇದೆ ಬಿಡಿ, ಅದು ಭಾರತ ದೇಶದ ಮಧ್ಯಭಾಗದಲ್ಲಿ, ಮಹಾರಾಷ್ಟ್ರದ ಪಕ್ಕದಲ್ಲಿ ಮಧ್ಯಪ್ರದೇಶ ಅಂತ ಬರುತ್ತೆ, ಆ ಮಧ್ಯಪ್ರದೇಶದಲ್ಲಿ ಹರಿದು ಹೋಗ್ತಾ ಇರತಕ್ಕಂಥ ನದಿ ಅದು, ಬಹಳ ದೊಡ್ಡ ನದಿ ಅದು. ಉತ್ತರ ಭಾರತಕ್ಕೂ ದಕ್ಷಿಣ ಭಾರತಕ್ಕೂ ಮಧ್ಯಭಾಗದಲ್ಲಿರತಕ್ಕಂತಹ ಬಹುದೊಡ್ಡ ನದಿ ನರ್ಮದೆ. ಆದರೆ ನಾವಿನ್ನೂ ತುಂಬ ಈ ಕಡೆಗೆ ಇದ್ದೇವೆ, ತುಂಬ ದಕ್ಷಿಣದ ಭಾರತದಲ್ಲಿ ತುದಿಯಲ್ಲಿದ್ದೇವೆ, ಬಹಳ ಪ್ರಯಾಣ ಮಾಡಬೇಕಾಗಿದೆ. ಆದರೆ ತಾವು ಹೇಗೂ ಇಲ್ಲಿ ಬಂದಿದ್ದೀರಿ, ಸ್ವಲ್ಪ ಮೇಲಕ್ಕೆ ಹಾಗೆ ಹೋದರೆ ಒಂದು ನದಿ ಸಿಗುತ್ತೆ, ತುಂಗಾ ನದಿ ಅಂತ. ಆ ತುಂಗಾ ನದಿಯ ಪಕ್ಕದಲ್ಲಿಯೇ ನೀವು ಹೋದರೆ ಅಲ್ಲಿ ಒಂದು ಹಳ್ಳಿ ಇದೆ, ಅದರ ಹೆಸರು ಶೃಂಗಗಿರಿ ಅಂತ, ಶೃಂಗೇರಿ ಅಂತ ಕರೀತಾರೆ. ನೀವು ಅಲ್ಲಿ ಅವಶ್ಯ ಹೋಗಬೇಕು. ಯಾಕೆ ಅಂದರೆ ಅಲ್ಲಿ 2 ದೇವಸ್ಥಾನಗಳಿವೆ. ಒಂದು ವಿಭಾಂಡಕೇಶ್ವರ ದೇವಸ್ಥಾನ, ಮತ್ತೊಂದು ಆ ಶೃಂಗೇರಿ ಹತ್ತಿರದಲ್ಲೇನೆ ಕೀಳ್ಗ ಅಂತ ಇದೆ, ಕಿಗ್ಗ ಅಂತಲೂ ಕರೀತಾರೆ ಅದು. ಅಲ್ಲಿ ಋಷ್ಯಶೃಂಗೇಶ್ವರ ದೇವಸ್ಥಾನ ಇದೆ. ಹೇವು ಇಷ್ಟು ಹತ್ತಿರ ಬಂದಿರೋದರಿಂದ ನೀವು ಆ 2 ಕ್ಷೇತ್ರಗಳನ್ನು ನೋಡಿಕೊಂಡೇ ಉತ್ತರಕ್ಕೆ ಪ್ರಯಾಣ ಮಾಡುವುದು ಸೂಕ್ತ ಅಂತ ನನಗೆ ಅನ್ನಿಸ್ತಾ ಇದೆ. ಇಲ್ಲಿಂದ ನಾನು ನರ್ಮದಾ ನದಿಗೆ ನಿಮಗೆ ಮಾರ್ಗವನ್ನು ಹೇಳುವುದಕ್ಕಿಂತ ಆ ಶೃಂಗಗಿರಿಗೆ ಹೋದ ಮೇಲೆ ಹೇಗೂ ಉತ್ತರಕ್ಕೆ ಹೋಗಲೇಬೇಕು ನೀವು. ಆದರೆ ದಾರಿಯಲ್ಲಿ ಪ್ರಧಾನವಾಗಿರತಕ್ಕಂಥ ಈ ಕ್ಷೇತ್ರಗಳನ್ನು ನೀವು ನೋಡಿಕೊಂಡು ಹೋಗುವುದು ಸೂಕ್ತ ಅನ್ನಿಸುತ್ತೆ ಅಂತ ಶಾಸ್ತ್ರಿಗಳು ಹೇಳಿದರು. ರಾತ್ರಿಯೆಲ್ಲ ಭಗವತ್ಪಾದರಿಗೆ ಇದ್ದ ಚಿಂತನೆ ಎಂದರೆ, ಈ ಶೈವ ಕ್ಷೇತ್ರದಲ್ಲಿ, ಈ ಕರ್ನಾಟಕ ಅನ್ನತಕ್ಕಂತಹ ಶಕ್ತಿ ಕ್ಷೇತ್ರದಲ್ಲಿ ಶಾಕ್ತೇಯ ಪಂಥಕ್ಕೆ ಅನುಗುಣವಾಗಿ ಒಬ್ಬ ಶಕ್ತಿ ದೇವತೆಯನ್ನು ಸ್ಥಾಪನೆ ಮಾಡಬೇಕು ಅನ್ನತಕ್ಕಂಥ ತೀವ್ರವಾದ ಭಾವ ಬಲಿತಿತ್ತು ರಾತ್ರಿಯ ಯೋಚನೆಯಲ್ಲಿ. ಹೀಗಾಗಿ ಅವರಿಗೆ ಅನ್ನಿಸ್ತು, ಹೌದು ನಾನು ಆ ಕಡೆ ಹೋಗೋಣ. ಏನೋ ವಿಭಾಂಡಕೇಶ್ವರ, ಋಷ್ಯಶೃಂಗೇಶ್ವರ ಎಲ್ಲ ಹೇಳ್ತಾ ಇದ್ದಾರೆ ಶಾಸ್ತ್ರಿಗಳು, ಅಲ್ಲಿಗೆ ಹೋಗಿ ನೋಡೋಣ. ಆ ಹೆಸರೇ ಆಕರ್ಷಕವಾಗಿದೆ, ಶೃಂಗಗಿರಿ ಅಂತ. ಆ ಶೃಂಗೇರಿಯಲ್ಲಿ ಇರಲಿ, ಅದೆಲ್ಲ ಮುಂದಿನ ಯೋಚನೆ. ಆದರೂ ಶೃಂಗೇರಿಯನ್ನು ನೋಡಿಕೊಂಡೇ ನನ್ನ ಪ್ರಯಾಣವನ್ನು ಮುಂದುವರಿಸು ಅಂತ ಹೇಳಿ ಭಗವತ್ಪಾದರು ಮಾರನೇ ದಿವಸ ಪ್ರಯಾಣವನ್ನು ಬೆಳೆಸಿ ಒಂದು ಪುಟ್ಟ ಹಳ್ಳಿಗೆ ಬಂದಿದ್ದಾರೆ. ಅಲ್ಲಿ ವಿಚಾರಿಸಿದ್ದಾರೆ, ಇಲ್ಲಿ ವಿಭಾಂಡಕೇಶ್ವರ, ಋಷ್ಯಶೃಂಗೇಶ್ವರ ಇವರ ದೇವಸ್ಥಾನಗಳು ಎಲ್ಲಿವೆ? ಇಲ್ಲಿಗರು ಹೇಳಿದರು, ವಿಭಾಂಡಕೇಶ್ವರನನ್ನು ನೋಡಿದರು. ಅಲ್ಲಿನ ಅರ್ಚಕರನ್ನು ಕೇಳಿದರು, ಇದರ ಪೌರಾಣಿಕ ಹಿನ್ನೆಲೆ ಏನು? ಸ್ವಾಮಿ, ಪೌರಾಣಿಕ ಹಿನ್ನೆಲೆಯಲ್ಲ ಇದು ಶ್ರೀಮದ್ ರಾಮಾಯಣದಲ್ಲಿಯೇ ದಾಖಲಾಗಿರತಕ್ಕಂತಹ ವಿಷಯ.
ಪ್ರಭಾಂಡಕ ಹಾಗೂ ವಿಭಾಂಡಕ ಅಂತ ಅಣ್ಣ ತಮ್ಮಂದಿರು. ಆ ವಿಭಾಂಡಕರು ಇಲ್ಲಿ ಬಂದಿದ್ದಾರೆ, ಇಲ್ಲಿ ನೆಲೆಸಿದ್ದಾರೆ. ಅವರಿಗೆ ಒಬ್ಬ ಹೆಂಡತಿ ಹರಿಣಾಕ್ಷಿ ಅಂತ ಆಕೆ ಹೆಸರು. ತುಂಬ ಚೆಲುವೆ. ಆ ವಿಭಾಂಡಕರಿಗೂ ಆಕೆಗೂ ಒಬ್ಬ ಮಗ, ಅವನೂ ಅಷ್ಟೇ ಸುಂದರ. ಆದರೆ ಧರ್ಮಕರ್ಮ ಸಂಯೋಗ ಆ ಋಷಿ ಕುಮಾರನನ್ನು ಹೆತ್ತು ಹರಿಣಾಕ್ಷಿ ಹೋಗಿಬಿಟ್ಟಳು. ಮುಂದೆ ವಿಭಾಂಡಕರು ಮರು ವಿವಾಹವನ್ನು ಆಗದೆ ತಮ್ಮ ಮಗನನ್ನು ಪೋಷಣೆ ಮಾಡಿದರು. ಹೀಗಾಗಿ ಆ ಮಗು ಬೆಳೆದು ಹುಡುಗನಾದಾಗ, ಹುಡುಗ ಬೆಳೆದು ಯುವಕನಾದಾಗ ಕೇವಲ ತಂದೆಯ ಸಂಪರ್ಕ. ಅವರು ವಿಭಾಂಡಕರು ಮಹಾಕೋಪಿಷ್ಠರು. ಹೀಗಾಗಿ ಯಾರೂ ಅವರ ಜೊತೆಗೆ ಹೆಚ್ಚಿಗೆ ಬೆರೆಯುತ್ತಾ ಇರಲಿಲ್ಲ. ಮತ್ತು ಈಗಾಗಲೇ ಹೇಳಿದ ಹಾಗೆ ಅವರು ಪತ್ನಿಯನ್ನು ಕಳೆದುಕೊಂಡ ಮೇಲೆ ಏಕಾಂಗಿಯಾಗಿ ಉಳಿದು ಬಿಟ್ಟಿದ್ದರಿಂದ ಅವರ ಮಗನಿಗೆ ಹೆಣ್ಣುಗಳ ಪರಿಚಯವೇ ಆಗಲಿಲ್ಲ. ಆದರೆ ಕಠೋರ ಬ್ರಹ್ಮಚರ್ಯ, ತೀಕ್ಷ್ಣ ತಪಸ್ಸು, ಮಹಾನುಷ್ಠಾನ ಸದಾ ಸರ್ವದ. ವಿಭಾಂಡಕರು ಆಗಾಗ ಬ್ರಹ್ಮಲೋಕಕ್ಕೆ ಹೋಗಿ ಬರ್ತಾ ಇದ್ದರಂತೆ. ಹಾಗೆ ಹೋದಾಗ ಕೆಲವು ತಿಂಗಳುಗಳು ಆ ವಿಭಾಂಡಕ ಪುತ್ರ, ಆತನಿಗೆ ಮೂಲ ಹೆಸರೇನೋ ನಮಗೆ ಗೊತ್ತಿಲ್ಲ, ಆದರೆ ಆತನ ತೀಕ್ಷ್ಣ ತಪಶ್ಶಕ್ತಿ, ಆತನ ಅನುಷ್ಠಾನ ಪರತೆ, ಆತನಿಗೆ ಇದ್ದಂಥ ಶಾಸ್ತ್ರ ಪಾಂಡಿತ್ಯ, ಅಲ್ಲಿ ಇದ್ದಂತಹ ಋಷಿಗಳ ಎಲ್ಲ ಸಂದೇಹಗಳನ್ನು ಪರಿಹರಿಸ್ತಾ ಇದ್ದಂತಹ ಆ ಮೇಧಾಶಕ್ತಿ, ಇವುಗಳನ್ನೆಲ್ಲ ನೋಡಿ ಆ ಸುತ್ತಮುತ್ತಲೂ ಇದ್ದಂತಹ ಋಷಿಗಳೆಲ್ಲ ಆ ವಿಭಾಂಡಕ ಪುತ್ರನಿಗೆ ಈತ ಋಷಿಗಳಲ್ಲೆಲ್ಲ ಅಗ್ರ, ಋಷಿಗಳಲ್ಲೆಲ್ಲ ಮುಖ್ಯ, ಋಷಿಗಳಿಗೆ ಶಿರೋಮಣಿ, ಋಷಿಗಳಿಗೆ ಶಿಖರ, ಋಷಿಗಳಿಗೆ ಶೃಂಗ ಅಂತ ಹೇಳಿ ಆತನಿಗೆ ಋಷಿಯ ಶೃಂಗ ಅನ್ನತಕ್ಕಂಥ ಒಂದು ಬಿರುದು ಬಂದಂತೆ ಕರೆಯಲಿಕ್ಕೆ ಶುರು ಮಾಡಿಬಿಟ್ರು. ಒಮ್ಮೆ ಈ ವಿಭಾಂಡಕರು ಆಶ್ರಮದಲ್ಲಿ ಇಲ್ಲದೇ ಇದ್ದಾಗ ಈ ವಿಭಾಂಡಕ ಆಶ್ರಮಕ್ಕೆ ಒಂದಷ್ಟು ಜನ ಋಷಿಗಳು ಬಂದರು ಅಂತ ಋಷಿಯ ಶೃಂಗ ಅಂದುಕೊಂಡ. ಆದರೆ ಅವರು ಋಷಿಗಳಲ್ಲ. ಋಷಿಗಳಂತೆ ತಮ್ಮ ಕೇಶ ಸಂಪತ್ತನ್ನು ಮಾರ್ಪಡಿಸಿಕೊಂಡಂತಹ ಕೆಲವು ಸ್ತ್ರೀಯರು ಬಂದಿದ್ದಾರೆ. ಈಗಾಗಲೇ ಹೇಳಿದಾಗೆ ಋಷ್ಯಶೃಂಗನಿಗೆ ಸ್ತ್ರೀ ಪುರುಷ ವ್ಯತ್ಯಾಸವೇ ಗೊತ್ತಿಲ್ಲ, ಯಾಕೆಂದರೆ ಕಂಡೇ ಇಲ್ಲ ಅವನು. ಇವರು ಋಷಿಗಳು ಅಂದುಕೊಂಡೇ ಸ್ವಾಗತಿಸ್ದ, ಕೂಡಿಸ್ದ. ಏನು ಸ್ವಾಮಿ, ತಾವೆಲ್ಲಿಂದ ಬಂದಿದ್ದೀರಿ? ಋಷ್ಯಶೃಂಗ ಎಷ್ಟು ಮುಗ್ಧ ಅಂತಂತ ಹೇಳಿದರೆ, ಆ ಬಂದಿದ್ದಂತಹ ಸ್ತ್ರೀಯರು ಕಡುಬನ್ನು ಕೊಟ್ಟರೆ ಇದು ಯಾವುದೋ ಒಂದು ಬಾಳೆಹಣ್ಣು ಅಂದ್ಕೊಂಡು ಬಿಟ್ಟ, ಲಡ್ಡುವನ್ನು ಕೊಟ್ಟರೆ ಅದು ಯಾವುದೋ ಹಣ್ಣು ಅಂದ್ಕೊಂಡು ಬಿಟ್ಟ. ಯಾಕೆಂದರೆ ನಗರದ ಸಂಪರ್ಕವೇ ಇಲ್ಲ, ಕೇವಲ ಹಣ್ಣು ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡೇ ಏಕಾಂತದಲ್ಲಿಯೇ. ಯಾರಾದರೂ ಈಗಾಗಲೇ ಹೇಳಿದಾಗೆ ಆಶ್ರಮಕ್ಕೆ ಬಂದಂಥ ಋಷಿಗಳೇನಾದರೂ ಸಂದೇಹಗಳನ್ನು ಕೇಳಿದರೆ ಪರಿಹಾರ ಮಾಡ್ತಾ ಇದ್ದಿದ್ದು ಬಿಟ್ಟರೆ ಯಾರ ಸಂಪರ್ಕವೂ ಇಲ್ಲ. ಇದು ಮೊಟ್ಟ ಮೊದಲನೇ ಬಾರಿ ಹಾಗಾಗಿದೆ. ಆ ಋಷಿಗಳನ್ನು ಈ ಋಷ್ಯಶೃಂಗ ಕೇಳಿದ, ಸ್ವಾಮಿ ತಮ್ಮ ಆಶ್ರಮ ಯಾವುದು, ತಾವು ಎಲ್ಲಿಂದ ಬಂದಿದ್ದೀರಿ?
ಅವರು ಹೇಳಿದರು, ನೋಡಪ್ಪ, ಕೊಂಚ ದೂರದಲ್ಲಿ ಅಂಗದೇಶ ಅಂತ ಇದೆ, ಅದಕ್ಕೆ ರಾಜ ರೋಮಪಾದ ಅಂತ. ಅದು ಏನೋ ಕಾರಣ ಗೊತ್ತಿಲ್ಲ, ಯಾರೋ ಹೇಳಿದರು ರಾಜ ಏನೋ ತಪ್ಪು ಮಾಡಿಬಿಟ್ಟಿದ್ದಾನೆ, ಹೀಗಾಗಿ ಆ ರಾಜ್ಯಕ್ಕೆ ಶಾಪವಾಗಿದೆ, ಕ್ಷಾಮ ಬಂದಿದೆ ಅಂತ. ಸುಮಾರು 12 ವರ್ಷಗಳಿಂದ ನಾವು ಕ್ಷಾಮದಲ್ಲಿದ್ದೇವೆ. ಮತ್ತೆ ನಮ್ಮೂರಿನ ಜ್ಯೋತಿಷಿಗಳು ಹೇಳಿದರು, ವಿಭಾಂಡಕ ಪುತ್ರರೊಬ್ಬರಿದ್ದಾರೆ ಋಷ್ಯಶೃಂಗರು ಅಂತ, ಅವರನ್ನು ನೀವು ಕರೆದುಕೊಂಡು ಬಂದರೆ ಅವರು ಈ ರಾಜ್ಯಕ್ಕೆ ಪದಾರ್ಪಣೆ ಮಾಡಿದರೆ ಮಳೆ ಬೆಳೆಗಳಾಗತ್ತೆ ಅಂತ. ಸ್ವಾಮಿ, ನಾವು ಬಂದಿದ್ದೇವೆ, ದಯವಿಟ್ಟು ನಮ್ಮ ರಾಜ್ಯಕ್ಕೆ, ನಮ್ಮ ಆಶ್ರಮಕ್ಕೆ ತಾವು ಬರಬೇಕು. ಋಷ್ಯಶೃಂಗ, ನಮ್ಮ ಅಪ್ಪ ಇಲ್ವಲ್ಲ, ಹೇಗೆ ನಾನು ಆಶ್ರಮವನ್ನು ಬಿಟ್ಟು ಬರೋದು? ಅಷ್ಟು ಹೊತ್ತಿಗೆ ಇವರಿಗೆ ಹೆದರಿಕೆಯಾಯಿತು. ಎಲ್ಲಿ ಅವರಪ್ಪ ಬಂದುಬಿಡ್ತಾರೋ, ಇಲ್ಲಿ ಬಂದು ನಮಗೆ ಶಾಪ ಕೊಟ್ಟುಬಿಡ್ತಾರೋ, ಮೊದಲೇ ಕೋಪಿಷ್ಠ ಅಂಥೇಳಿ, ಸ್ವಾಮಿ ನಾವು ಹೋಗಿ ಬರ್ತೀವಿ, ದಯವಿಟ್ಟು ನಾವು ಹೇಳಿದಂಥ ಪ್ರಾರ್ಥನೆಯನ್ನು ತಾವು ಮನ್ನಿಸಿ ಅಂತ ಹೇಳಿ, ನಮ್ಮ ವಿಧಾನದಲ್ಲಿ ನಾವು ನಿಮಗೆ ಅಭಿವಾದನೆಯನ್ನು ಮಾಡ್ತೀವಿ ಅಂತ ಹೇಳಿ ಬಂದಿದ್ದಂಥ ಋಷಿಗಳು ಋಷ್ಯಶೃಂಗನನ್ನು ಒಪ್ಪಿಕೊಂಡು ಬಿಟ್ಟರು. ಅವನು ಒದಾಡ್ಬಿಟ್ಟ, ಇದ್ಯಾವ ತರಹದ ನಮಸ್ಕಾರನಪ್ಪ ಅಂತಂದ. ಒಪ್ಪಿಕೊಂಡು ಹೋಗಿಬಿಟ್ರು ಅವರು. ಋಷ್ಯಶೃಂಗನಿಗೆ ರಾತ್ರಿಯೆಲ್ಲ ಆತನಿಗೆ ಮೊಟ್ಟ ಮೊದಲನೆಯ ಬಾರಿಯ ಸ್ತ್ರೀ ಸಂಪರ್ಕ, ಅದರ ಪ್ರಭಾವ ಅವನಿಗೆ ಗೊತ್ತಿಲ್ಲ. ಅಜ್ಞಾತ ಕಲ್ಪನೆ, ಅಜ್ಞಾತ ಭಾವನೆ, ಏನೋ ಒಂದು ತರಹ ಪುಲಕ, ಏನೋ ಒಂದು ತರಹ ಸಂತೋಷ, ಏನೋ ಒಂದು ತರಹ ಹೇಳಲಾರದಂತಹ, ವಿವರಿಸಲಾರದಂತಹ ಮನಸ್ಥಿತಿ. ವಿಭಾಂಡಕರು ಬಂದರು, ಅವರಿಗೆ ಇದೆಲ್ಲ ಕಲ್ಪನೆಯೇ ಇಲ್ಲ, ಅವರಿಗೆ ಯೋಚನೆಯೇ ಇಲ್ಲ. ಅವ್ರ ಪಾಡಿಗೆ ಅವರು ಬಂದರು, ಮಗನ ಮಾತಾಡಿಸಿದ್ರು, ಅವರೇನೋ ಒಂದೆರಡು ಹಣ್ಣನ್ನು ತೊಗೊಂಡ್ರು, ಅವ್ರು ಮಲ್ಕೊಂಡ್ರು, ಮಗನೂ ಮಲ್ಕೊಂಡ. ಮಾರನೇ ದಿವಸ ವಿಭಾಂಡಕರು ಎದ್ದು ಯಾವುದೋ ಋಷ್ಯಾಶ್ರಮಕ್ಕೆ ಬರ್ತೀನಿ ಅಂತ ಹೋದರು. ಋಷ್ಯಶೃಂಗನಿಗೆ ಎಂಥ ಶಾಸ್ತ್ರ ಪಾಂಡಿತ್ಯವಿದ್ದರೂ ಈ ಚಿತ್ತಜನ ಪ್ರಭಾವಕ್ಕೆ ಒಳಗಾಗದವರು ಯಾರು? ಹೀಗಾಗಿ ಋಷ್ಯಶೃಂಗ ಹಿಂದಿನ ದಿವಸ ಯಾವ ಜಾಗದಲ್ಲಿ ಆ ನೂತನ ಋಷಿಗಳ ಭೇಟಿಯಾಗಿತ್ತೋ ಅಲ್ಲಿಗೆ ಅವ್ರನ್ನ ಹುಡುಕೊಂಡು ಬಂದ. ಏನು ಅವ್ರ ಮುಖ ಒಂಥರ ಆಕರ್ಷಕವಾಗಿದೆಯಲ್ಲ, ತುಂಬ ಮೃದುವಾಗಿದೆಯಲ್ಲ, ಏನೋ ಸುಗಂಧ ಬರ್ತಾ ಇದೆಯಲ್ಲ, ಅವರು ಕೊಟ್ಟಿರತಕ್ಕಂಥ ಹಣ್ಣುಗಳು ಎಷ್ಟು ಚೆನ್ನಾಗಿದೆ. ಈ ಕಲ್ಪನೆಯಲ್ಲಿ ಬಂದಿದ್ದಾನೆ, ಆತನ ಚಿತ್ತವನ್ನು ಚಿತ್ತಜ ಎಳೆದಿದ್ದಾನೆ. ಈ ಅಂಗನೆಯರು ಹೆದರ್ಕೊಂಡು ಬಂದರು. ವಿಭಾಂಡಕರು ಇದ್ದಾರೋ ಇಲ್ಲವೋ ಅಂತ. ಬರ್ತಿದ್ದ ಹಾಗೆ ಕೇಳಿದರು, ನಿಮ್ಮಪ್ಪ ಏನೋ? ಇಲ್ಲ, ನಮ್ಮಪ್ಪ ಹೋಗಿದ್ದಾರೆ. ಹಾಗೆ ಬರ್ತೀರಾ ನಮ್ಮೂರಿಗೆ? ಆ ಸ್ತ್ರೀ ಸೆಳೆತಕ್ಕೆ ಸಿಕ್ಕಿದ ಈ ಪುರುಷ ಮೃಗ ಅವರ ಹಿಂದೆ ಹೋಗಿಯೇ ಬಿಟ್ಟ. ಈತ ಪ್ರವೇಶ ಮಾಡ್ತಾ ಇದ್ದ ಹಾಗೆ ಧೋಧೋ ಅಂತ ಮಳೆ ಸುರಿದು ಬಿಡ್ತು. ರೋಮಪಾದ ಬಂದ, ಎಲ್ಲ ಸತ್ಕಾರ ಮಾಡಿದ, ಅರಮನೆಗೆ ಕರ್ಕೊಂಡು ಹೋದ. ಇವನು ಬೆರಗುಗಣ್ಣುಗಳಿಂದ ನೋಡ್ತಾ ಇದ್ದಾನೆ, ಏನಪ್ಪ ನಮ್ಮ ತಡಿಕೆ ಮನೆಯಲ್ಲಿ ಇಂಥ ಅದ್ಭುತವಾದ ಸೌಧ ಇಲ್ಲಿ, ಇದೆಲ್ಲ ನಾನು ಬರೀ ಕಾವ್ಯದಲ್ಲಿ ಓದ್ತಾ ಇದ್ದೆ ಅಷ್ಟೇ, ಇದನ್ನೆಲ್ಲ ನಾನು ಕೇವಲ ವೈದಿಕ ಗ್ರಂಥಗಳಲ್ಲಿ ಕೇಳಿದ್ದೆ, ರಾಜರ ಅರಮನೆ ಇತ್ಯಾದಿ, ಇನ್ನಿಷ್ಟು ಅದ್ಭುತವಾಗಿ. ಅಲ್ಲಿ ನೋಡಿದರೆ ಅತ್ಯದ್ಭುತವಾಗಿರತಕ್ಕಂಥ ಆಕರ್ಷಣೆಯ ಮತ್ತೊಬ್ಬ ತಾಪಸಿ, ಶಾಂತ ಅಂತ, ಅಂಗರಾಜನ ಮಗಳು. ಆಕೆಯನ್ನೂ ಈತ ಒಬ್ಬ ಋಷಿ ಎಂದ್ಕೊಂಡು ಬಿಟ್ಟಿದ್ದಾನೆ. ಆಮೇಲೆ ಕಾಲ ಕಳೆಯಿತು, ಗಂಡು ಹೆಣ್ಣುಗಳ ಭೇದ ಗೊತ್ತಾಯಿತು. ಶಾಂತೆ ಆತನಿಗೆ ತುಂಬ ಹತ್ತಿರವಾದಳು. ಆ ಶಾಂತೆಯನ್ನು ಮದುವೆಯಾಗಿ ಬಿಟ್ಟ ಋಷ್ಯಶೃಂಗ. ಈ ಪ್ರಭಾವಕ್ಕೆ ಒಳಗಾದಂತಹ ಋಷ್ಯಶೃಂಗ ತಂದೆಯನ್ನು ಮರೆತೇ ಬಿಟ್ಟು, ವಿಭಾಂಡಕ ಮಹರ್ಷಿಗಳು ಆಶ್ರಮಕ್ಕೆ ಬಂದು ನೋಡಿದ್ದಾರೆ, ಮಗ ಇಲ್ಲ. ಏನು ಮಾಡುವುದು, ಏನು ತಲೆಕೆಟ್ಟು ಹೋಯ್ತವಳು.
ದಿವ್ಯ ದೃಷ್ಟಿಯಿಂದ ನೋಡಿದರೂ ಋಷ್ಯಶೃಂಗ ಶಾಂತೆಯನ್ನು ವಿವಾಹವಾಗಿ ರೋಮಪಾದನ ಅಳಿಯನಾಗಿದ್ದಾನೆ. ವಿಭಾಂಡಕರು ನಿರ್ಣಯಿಸಿದರು, ಇನ್ನು ಸಾಕು, ನಾನು ಮುಂದೆ ಮಾಡಬೇಕಾದ್ದೇನೂ ಇಲ್ಲ. ಮಗ ಯಾವುದೋ ಒಂದು ಸುಕ್ಷೇತ್ರಕ್ಕೆ ಸಂದಾಯವಾಗಿದ್ದಾನೆ ಅಂತ ಹೇಳಿ ಈ ಈಶ್ವರಲಿಂಗದಲ್ಲಿ ಅವರು ಪ್ರವೇಶ ಮಾಡಿಬಿಟ್ಟರು. ಇದು ವಿಭಾಂಡಕೇಶ್ವರ. ನೀವು ಹೀಗೆ ಸ್ವಲ್ಪ ಮುಂದಕ್ಕೆ ಹೋಗಿ ಮೇಲೆ ಹತ್ತಿದರೆ ಅಲ್ಲೊಂದು ಗುಡ್ಡ ಇದೆ, ಅಲ್ಲಿ ಋಷ್ಯಶೃಂಗೇಶ್ವರನ ದೇವಸ್ಥಾನ ಇದೆ. ಅದು ಯಾವುದು ಅಂದರೆ ಸ್ವಾಮಿ, ಈ ಋಷ್ಯಶೃಂಗರು ವಿವಾಹವಾದ ಮೇಲೆ ಒಂದಷ್ಟು ಕಾಲ ಕಳೆದ ಮೇಲೆ ಇದ್ದಕ್ಕಿದ್ದ ಹಾಗೆ ಅವರಿಗನ್ನು ಹೌದೌದೌದು ನಮ್ಮ ತಂದೆಯನ್ನೇ ಮರೆತು ಬಂದುಬಿಟ್ಟಿದ್ದೀನಲ್ಲ ಅಂತ ಹೇಳಿ ಹೆಂಡತಿಯೊಡನೆ ಇಲ್ಲಿಗೆ ಬಂದರು. ಇಲ್ಲಿ ತಂದೆಯವರು ಇರಲಿಲ್ಲ. ಅವರಿಗೆ ಗೊತ್ತಾಯಿತು ತಂದೆ ಈಶ್ವರಲಿಂಗದಲ್ಲಿ ಪ್ರವೇಶ ಮಾಡಿದ್ದಾರೆ ಅಂತ. ಒಂದಷ್ಟು ಕಾಲ ಅವರ ಸೇವೆಯನ್ನು, ಅಂದರೆ ಈಶ್ವರನ ಸೇವೆಯನ್ನು, ಅಂದರೆ ಈ ಲಿಂಗದ ಅಭಿಷೇಕ ಇತ್ಯಾದಿ ಅರ್ಚನೆಗಳನ್ನು ಮಾಡ್ತಾ ಇದ್ದು, ಕೊನೆಗೆ ಪತ್ನಿಯ ಜೊತೆಗೆ ಆ ಕೀಳ್ಗಕ್ಕೆ ಹೋದರು. ಅಲ್ಲಿ ಒಂದಷ್ಟು ಕಾಲ ಇದ್ದರಂತೆ. ಆನಂತರ ಅವರು ತಮ್ಮ ಕಾಲ ಬಂದ ಮೇಲೆ ಅವರು ಅಲ್ಲಿರತಕ್ಕಂಥ ಈಶ್ವರನ ಲಿಂಗದಲ್ಲಿ ಅವರು ಪ್ರವೇಶ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಅದು ಋಷ್ಯಶೃಂಗೇಶ್ವರ ಅಂತ ಪ್ರಸಿದ್ಧವಾಗಿಬಿಟ್ಟಿದೆ. ಅವರು ಋಷ್ಯಶೃಂಗರಾದ್ದರಿಂದ ಶೃಂಗ ಅನ್ನತಕ್ಕಂಥದ್ದು ಪ್ರಸಿದ್ಧವಾಗಿ ಈ ಕ್ಷೇತ್ರಕ್ಕೆ, ಈ ಹಳ್ಳಿಗೆ ಶೃಂಗಗಿರಿ ಅನ್ನತಕ್ಕಂಥ ನಾಮಕರಣವಾಗಿ ಹೋಯಿತು. ಕಥೆಯನ್ನೆಲ್ಲ ಭಗವತ್ಪಾದರು ಕೇಳಿದ್ದಾರೆ. ಅಂದು ವಿಭಾಂಡಕೇಶ್ವರನ ದೇಗುಲದಲ್ಲಿ ಮಲಗಿದ್ದು ಮಾರನೇ ದಿವಸ ಋಷ್ಯಶೃಂಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅಲ್ಲಿ ಅಂದಿನ ಪೂಜೆಗಳನ್ನೆಲ್ಲ ಅನುಭವಿಸಿ ನೋಡಿ ಸಾಕ್ಷಿಯಾಗಿ ಅಲ್ಲಿನ ಅರ್ಚಕರು ಮಧುಸೂದನ ಶಾಸ್ತ್ರಿಗಳು ಅಂತ ಮಧುಸೂದನ ಶಾಸ್ತ್ರಿಗಳನ್ನು ಕೇಳಿದ್ದಾರೆ, ಹೀಗೆ ನರ್ಮದೆಗೆ ನಾನು ಹೇಗೆ ಹೋಗುವುದು? ಇದೀಗ ಮಧುಸೂದನ ಶಾಸ್ತ್ರಿಗಳು ಹೇಳಲಿದ್ದಾರೆ ನರ್ಮದೆಗೆ ಹೋಗತಕ್ಕಂಥ ಪರಿಕ್ರಮ ಏನು ಅಂತ. ಅದನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ನೋಡೋಣವೇ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ.